ಇವತ್ತು ಸಾವಿರಾರು ಜನರು ಯೂಟ್ಯೂಬ್ ಚಾನೆಲ್ನ ಶುರು ಮಾಡ್ತಾ ಇದ್ದಾರೆ. ಆದರೆ 90% ಜನರಿಗೆ ವ್ಯೂಸ್ ಕೂಡ ಬರೋದಿಲ್ಲ, ಸಬ್ಸ್ಕ್ರೈಬರ್ ಕೂಡ ಗ್ರೋ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಅವರು ಚಾನೆಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಡೋ ದೊಡ್ಡ ಮಿಸ್ಟೇಕೆ ಕಾರಣ. ನೀವು ಕೂಡ ಯೂಟ್ಯೂಬ್ ಚಾನೆಲ್ನ ಶುರು ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ? ಹಾಗಿದ್ರೆ ಸ್ಟಾರ್ಟ್ ಮಾಡೋದು ಹೇಗೆ? ಚಾನೆಲ್ ನೇಮ್ ಹೇಗಿರಬೇಕು? ಲೋಗೋ ಕ್ರಿಯೇಟ್ ಮಾಡೋದು ಹೇಗೆ? ಸೆಟ್ಟಿಂಗ್ಸಲ್ಲಿ ಏನೆಲ್ಲ ಆನ್ ಮಾಡಬೇಕು, ಯಾವ ಸೆಟ್ಟಿಂಗ್ಸ್ನ ಆಫ್ ಮಾಡಬೇಕು? ಕನ್ಫ್ಯೂಸ್ ಆಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ಕಂಪ್ಲೀಟ್ ಯೂಟ್ಯೂಬ್ ಚಾನಲ್ನ ಹೇಗೆ ಸೆಟಪ್ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನೀವು ಕೂಡ ಪ್ರೊಫೆಷನಲ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ನಾನು ನಿಮಗೆ ಲ್ಯಾಪ್ಟಾಪಲ್ಲಿ ಕ್ರೋಮಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಿಮ್ಮ ಫೋನಲ್ಲೇ ನೀವು ಮಾಡ್ತಿದ್ದೀರಾ ಅಂದರೆ ನೀವು ಯೂಟ್ಯೂಬ್ ಅನ್ನೋ ಆ್ಯಪ್ನ ಓಪನ್ ಮಾಡಿ ಮಾಡಬಹುದು. ಇಲ್ಲಿ ನೀವು ನೋಡೋದಾದ್ರೆ ನಿಮ್ಮ ರೈಟ್ ಸೈಡಲ್ಲಿ ನಿಮ್ಮ ಜಿಮೇಲ್ದು ಪ್ರೊಫೈಲ್ ಇರುತ್ತೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ವ್ಯೂ ಆಫ್ ಯುವರ್ ಚಾನಲ್ ಅಥವಾ ಕ್ರಿಯೇಟ್ ಯುವರ್ ಚಾನಲ್ ಅಂತ ಆಪ್ಷನ್ಸ್ ಸಿಗುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ನೇಮ್ ಬೇಕೋ ಆ ರೀತಿ ಕ್ರಿಯೇಟ್ ಮಾಡ್ಕೊಬೋದು. ನೀವು ಒಂದು ಯೂಟ್ಯೂಬ್ನ ಶುರು ಮಾಡ್ತಿದ್ದೀರಿ ಅಂತಂದರೆ ಮೊದಲನೇದಾಗಿ ಯೂಟ್ಯೂಬ್ಗೆ ಯಾವ ಕಂಟೆಂಟ್ ಅನ್ನೋದನ್ನ ನೀವು ಫಸ್ಟು ತಿಳ್ಕೊಬೇಕು. ಇವತ್ತು ಒಂದು ಕಂಟೆಂಟ್ ಹಾಕಿ ನಾಳೆ ಒಂದು ತಿರ್ಗಾ ನೆಕ್ಸ್ಟ್ ಡೇ ಒಂದು ಕಂಟೆಂಟ್ ಹಾಕ್ತಿದ್ರೆ ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಜೊತೆಗೆ ಯೂಟ್ಯೂಬ್ ಸಹ ಆಲ್ಗರಿದಮ್ ಕನ್ಫ್ಯೂಷನ್ ಆಗುತ್ತೆ. ಇದರಿಂದ ಆಡಿಯನ್ಸ್ಗೂ ರೀಚ್ ಮಾಡೋಕ್ಕೆ ಯೂಟ್ಯೂಬ್ ಆಲ್ಗರಿದಮ್ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಆ ಟಾಪಿಕ್ನ ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ದಿನ ಕಡಿತಾ ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಸೊ ನೀವು ಹೊಸ ವಿಷಯನ ತಿಳ್ಕೊಬಹುದು. ಈಗ ನೀವು ನೋಡಿದ್ರೆ ನಾನು ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿದ್ದೀನಿ. ನಿಮ್ಮ ರೈಟ್ ಸೈಡ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಆಪ್ಷನ್ ಇರುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಹತ್ರ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಇಲ್ಲಿ ಗೂಗಲ್ ಅಕೌಂಟ್ ಇರುತ್ತೆ. ಸ್ವಿಚ್ ಅಕೌಂಟ್ ಅಂದರೆ ನೀವು ಬೇರೆ ಅಕೌಂಟ್ ಮಾಡಿ ಸೈನ್ ಔಟ್. ನೆಕ್ಸ್ಟ್ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅನ್ನೋದು ನಿಮಗೆ ಟೋಟಲ್ ಆಗಿ ನಿಮ್ಮ ಯೂಟ್ಯೂಬ್ ಹೇಗೆಲ್ಲ ಎಡಿಟ್ ಮಾಡ್ಬೋದು, ಕಸ್ಟಮೈಸ್ ಮಾಡ್ಬೋದು, ಲೋಗೋ, ನಿಮಗೆಲ್ಲ ಆಪ್ಷನ್ ನೀವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡಬೇಕಂದ್ರೆ ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಬೇಕು. ಕೆಲವೊಂದು ಆಪ್ಷನ್ಗಳು ಅಥವಾ ಅಪ್ಲಿಕೇಶನ್ಸ್ಗಳು ಯೂಟ್ಯೂಬ್ ವಿಂಡೋಸಲ್ಲಿ ಅಂದರೆ ಲ್ಯಾಪ್ಟಾಪಲ್ಲಿ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಕಂಪೇರ್ ಟು ಮೊಬೈಲ್. ಸೊ ನಿಮ್ಗೆ ಎಡಿಟ್ ಮಾಡೋಕ್ಕೂ ಸೊ ಲ್ಯಾಪ್ಟಾಪ್ ಇದ್ದಾಗ ನಿಮ್ಗೆ ಬೆಸ್ಟ್ ಇರುತ್ತೆ. ಬಟ್ ಫೋನಲ್ಲೂ ತುಂಬ ಜನ ಯೂಟ್ಯೂಬರ್ಸ್ ಮಾಡ್ತಿದ್ದಾರೆ. ಅದಕ್ಕೂ ಸಪ್ರೇಟ್ ಅಪ್ಲಿಕೇಶನ್ಸ್ ಇರುತ್ತೆ, ಕೆಲವೊಂದು ಫ್ಯೂಚರ್ಸ್ಗಳು ಚೇಂಜಸ್ ಇರುತ್ತೆ. ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇರೋದಿಲ್ಲ. ನಿಮಗೆ ಸಣ್ಣ ಪುಟ್ಟ ಫ್ಯೂಚರ್ಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಡ್ಯಾಶ್ ಬೋರ್ಡಲ್ಲಿ ಇದ್ದೀನಿ. ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಏನೇನು ಕಾಣಿಸ್ತಿದೆ? ಲೋಗೋ. ಇಲ್ಲಿ ನಿಮಗೆ ಯಾವತ್ತೇ ಆಗಲಿ ನಿಮ್ಮ ಒಂದು ಕಂಟೆಂಟ್ ಬೇಸ್ ಮೇಲೆ ನಿಮ್ಮ ಒಂದು ಚಾನಲ್ನ ನೇಮ್ನ ಕ್ರಿಯೇಟ್ ಮಾಡಿ ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಒಂದು ನೇಮ್ ಇಟ್ಟಾಗ ಸೊ ಸೇಮ್ ನೇಮಲ್ಲಿ 4-5 ಯೂಟ್ಯೂಬ್ ಅಕೌಂಟ್ ಇದ್ದಾಗ ನಿಮಗೂ ಸಹ ಅದು ಬೇರೆಯವ್ರು ಯಾರು ಸರ್ಚ್ ಮಾಡಿದಾಗ ನಿಮ್ಮ ಅಕೌಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಯೂನಿಕ್ ಆಗಿ ನಿಮ್ಮ ಕಂಟೆಂಟ್ ಮೇಲೆ ಒಂದು ಪ್ರೊಫೆಷನಲ್ ಆಗಿ ನೀವು ಒಂದು ಫಸ್ಟ್ ನೇಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಆ ನೇಮ್ಗೆ ರಿಲೇಟ್ ಆಗೋ ರೀತಿ ಲೋಗೋ. ಬಿಕಾಸ್ ನಿಮ್ಮ ಲೋಗೋ ನೋಡಿದ ತಕ್ಷಣ ಇದು ಇವ್ರ ಚಾನಲ್, ನಿಮ್ಗೆ ಹೆಸರು ನೆನಪಿಲ್ಲ ಅಂದ್ರೂ ಇದು XYZ ಚಾನಲ್ ಅಂತ ಹೇಳಿ ಅವ್ರಿಗೆ ನೆನಪಾಗೋ ರೀತಿ ಒಂದು ಯೂನಿಕ್ ಆಗಿ ಲೋಗೋಗಳನ್ನ ಕ್ರಿಯೇಟ್ ಮಾಡ್ಕೊಬೇಕು. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಯಾವ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿ ಮೊಬೈಲಲ್ಲಿ ಆಗಿರ್ಬೋದು ಅಥವಾ ವಿಂಡೋಸಲ್ಲಿ ಆಗಿರ್ಬೋದು ನೀವು ಯೂಟ್ಯೂಬ್ ಲೋಗೋನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಆದರೆ ನೆಕ್ಸ್ಟ್ ನೀವು ಬರೋದಾದ್ರೆ ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ. ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ, ರೀಸೆಂಟ್ ವಿಡಿಯೋಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ ಆಗಿರ್ಬೋದು, ಇಲ್ಲಿ ಟೋಟಲ್ ಸಮ್ಮರಿ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಕಂಟೆಂಟ್, ನೀವು ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಇನ್ನ ಬಿಗಿನರ್ ಆಗಿರೋದ್ರಿಂದ ನಮಗೆ ಇದೆಲ್ಲ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಏನೇನೆಲ್ಲ ನಾವು ನೋಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ನಾವು ನೆಕ್ಸ್ಟ್ ಹೋಗಿದ ತಕ್ಷಣ ಕಸ್ಟಮೈಸ್ ಹತ್ರ ಹೋಗೋಣ. ಸೊ ನಿಮ್ಮ ಚಾನಲ್ನ ನಿಮ್ಗೆ ಯಾವ ರೀತಿ ಬೇಕು ನೀವು ಹಾಗೆ ಕಸ್ಟಮೈಸ್ ಮಾಡ್ಕೊಬೋದು. ಹೇಗೆ ನಿಮ್ಮ ಒಂದು ಔಟ್ಫಿಟ್ನ ನೀವು ಕಸ್ಟಮೈಸ್ ಮಾಡ್ಕೊಬೋದು, ಅದೇ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಕೊಬೋದು. ಒನ್ಸ್ ನೀವು ಕಂಟೆಂಟ್ನ ಫಿಕ್ಸ್ ಮಾಡ್ಕೊಬೇಕು, ಅದ್ರ ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ನೇಮ್ ಬೇಕೋ ಯೂನಿಕ್ ನೇಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ರ್ಯಾಂಡಮ್ ಆಗಿ ಸೇಮ್ ನೇಮ್ ಕೊಟ್ಟಾಗ ನಿಮಗೆ ಅದು ಎಲ್ಲಾದ್ರು ಬೇರೆ ಚಾನಲ್ಗಳಿಗೆ ಇದೆಯಾ ಇಲ್ವಾ ಈ ನೇಮಲ್ಲಿ ಅನ್ನೋದನ್ನ ಕನ್ಫರ್ಮ್ ಮಾಡಿ ಒಂದು ಚಾನಲ್ ನೇಮ್ನ ಕ್ರಿಯೇಟ್ ಮಾಡಿ. ದೆನ್ ಲೋಗೋ ಕ್ರಿಯೇಟ್ ಆದ್ಮೇಲೆ ಇದು ಬ್ಯಾನರ್ ಅಂತೇಳಿ ನಿಮ್ಮ ಪ್ರೊಫೈಲ್, ನಿಮ್ಮ ಫೋನಲ್ಲಿ ನೀವು ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಯೂಟ್ಯೂಬ್ ಚಾನಲ್ ಲೋಗೋ ಮೇಲೆ ಓಪನ್ ಮಾಡಿದ ತಕ್ಷಣ ಆ ಪ್ರೊಫೈಲ್ ಹೇಗೆ ಕಾಣಿಸ್ಬೇಕು ಆ ಕಸ್ಟಮೈಸ್ ಅಪ್ಲಿಕೇಶನ್ಸ್ ಅವ್ರ ಆಪ್ಷನ್ಸ್ ಇಲ್ಲಿದೆ. ಮೊದಲನೇದಾಗಿ ಬ್ಯಾನರ್ ಅಲ್ಲಿ ನಿಮಗೆ ಈ ದೊಡ್ಡ ವಿಂಡೋ ಇರೋದು ಬಂದು ನಿಮಗೆ ಫುಲ್ ಸ್ಕ್ರೀನಲ್ಲಿ ಅಂದರೆ ಟಿವಿಲಿ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ಸ್ ಅಲ್ಲಿ ಆಗಿರ್ಬೋದು ನಿಮಗೆ ಈ ರೀತಿ ಫುಲ್ಲು ನಿಮಗೆ ಟಿವಿಲಿ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿದ್ರೆ ಯಾವ ರೀತಿ ಪಿಕ್ಚರ್ ಬೇಕು ಅನ್ನೋದನ್ನ ತೋರಿಸ್ಕೊಡುತ್ತೆ. ನೆಕ್ಸ್ಟ್ ನಿಮಗೆ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಇರುತ್ತೆ, ಫೋನಲ್ಲಿ ಯಾವ ರೀತಿ ಇರುತ್ತೆ. ಸೊ ಈ ಬ್ಯಾನರ್ಗೂ ಅಷ್ಟೇ ಬ್ಯಾನರ್ ಸೈಜು ಡಿಫ್ರೆಂಟ್ ಇರುತ್ತೆ. 248 x 1158 ಆ ಒಂದು ಮೆಷರ್ಮೆಂಟ್ ಸಹ ಬ್ಯಾನರ್ಗೆ ಬೇರೆ ರೀತಿ ಬರುತ್ತೆ, ಲೋಗೋಗೆ ಬೇರೆ ಮೆಷರ್ಮೆಂಟ್ ಇದೆ, ನೀವು ಅಪ್ಲೋಡ್ ಮಾಡೋ ವಿಡಿಯೋಗೆ ಬೇರೆ ಮೆಷರ್ಮೆಂಟ್ ಇದೆ, ನೀವು ಅಪ್ಲೋಡ್ ಮಾಡೋ ಶಾರ್ಟ್ಸ್ ಆಗಿರ್ಬೋದು ಅದಕ್ಕೆಲ್ಲ ಇದೇ ರೀತಿ ಬೇರೆ ಮೆಷರ್ಮೆಂಟ್ಗಳಿದೆ. ಸೊ ಈ ಬ್ಯಾನರ್ನು ಸಹ ನಿಮಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬಟ್ ಬೇರೆ ಎಡಿಟ್ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ದಿ ಬೆಸ್ಟ್ ಬ್ಯಾನರ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಿಮ್ಮ ಬ್ಯಾನರಲ್ಲಿ ನಿಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ ನೀವು ಹೇಳ್ಬೋದು ವೀಕ್ಲಿ 1 ವಿಡಿಯೋ ಹಾಕ್ತೀನಿ, ಅಥವಾ ನಿಮ್ಮ ಕಂಟೆಂಟ್ ಏನಿದೆ ಥ್ಯಾಂಕ್ಸ್, ಅಥವಾ ನಿಮ್ಮ ಯೂಟ್ಯೂಬರ್ಸ್ ಎಷ್ಟು ರೀಚ್ ಆಗಿದ್ದಾರೆ, ಈ ರೀತಿ ನಿಮ್ಮ ಬ್ಯಾನರ್ ಥ್ರೂ ನೀವು ನಿಮ್ಮ ಚಾನಲ್ ಬಗ್ಗೆ ಹೇಳ್ಬೋದು. ಹೇಗೆ ಒಂದು ಫಿಲಮ್ ಶುರು ಮಾಡಿದ ತಕ್ಷಣ ಒಂದು ಬ್ಯಾನರ್ ಬರುತ್ತೆ. ಸೊ ಆ ಫಿಲಮ್ ಡೀಟೇಲ್ಸ್ ಎಲ್ಲ ಬ್ಯಾನರಲ್ಲಿ ಇದ್ದು ಆ ನಂತರ ಹೋಗಿ ವೀಡಿಯೋಸ್ನ ನೋಡ್ತಾರೋ. ಸೊ ಸೇಮ್ ಹಾಗೇನೆ ಇಲ್ಲಿ ನಿಮ್ಮ ಬ್ಯಾನರ್ಸಲ್ಲೇ ನಿಮ್ಮ ಚಾನಲ್ ಡೀಟೇಲ್ಸ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ಲೈನಲ್ಲಿ ಕೊಡ್ಬೋದು.
ಇದು ಸಹ ನಿಮ್ಮ ಅಡ್ವರ್ಟೈಸ್ಮೆಂಟ್ ರೀತಿ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡೋಕ್ಕೆ ಅಥವಾ ಚಾನಲ್ನ ಇನ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಲೋಗೋ, ನೀವು ಲೋಗೋ ಕ್ರಿಯೇಟ್ ಮಾಡಿದ ತಕ್ಷಣ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದರದ ಮೆಷರ್ಮೆಂಟ್ ಇಮೇಜ್ PNG ಅಥವಾ ಗಿಫ್ಟ್ ಫಾರ್ಮ್ಯಾಟ್ ಅಲ್ಲಿ ಇರಬೇಕಾಗತ್ತೆ. ಸೊ 98x98. ಸೊ ಇದು ನಿಮಗೆ 1:1 ಸೈಜ್ ಅಲ್ಲೇ ಬರುತ್ತೆ ಲೋಗೋ. ಸೊ ನಿಮ್ ಲೋಗೋ ಎಷ್ಟು ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡ್ತಿರೋ ಅಥವಾ ಯೂನಿಕ್ ಆಗಿ ಕ್ರಿಯೇಟ್ ಮಾಡ್ತೀರಾ ಅಥವಾ ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡ್ತೀರೋ ಅದು ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ನಿಮಗೆ ಇಲ್ಲಿ ಹ್ಯಾಂಡಲ್ಗೂ ಇಲ್ಲಿ ನೀವು ಇಲ್ಲಿ ನೇಮ್, ನಿಮ್ಮ ಚಾನಲ್ ನೇಮ್ ಇರುತ್ತೆ, ಇಲ್ಲಿ ನಿಮ್ಮ ಹ್ಯಾಂಡಲ್ನ ನೀವೇ ಸಹ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಆ್ಯಂಡ್ ಕಂಡೀಷನ್ ಇದೆ, 14 days ಒನ್ಸ್ ಮಾತ್ರ ನಿಮಗೆ ಚಾನಲ್ ನೇಮ್ ಆಗಿರ್ಬೋದು ಅಥವಾ ಹ್ಯಾಂಡಲ್ ರೈಟ್ ಆಗಿರ್ಬೋದು, ನೀವು ಅದನ್ನ ಚೇಂಜ್ ಮಾಡೋಕ್ಕಾಗತ್ತೆ. ನಂತರ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಚಾನಲ್ ಯಾವ್ದ್ರ ಬಗ್ಗೆ ಪ್ರಮೋಟ್ ಮಾಡ್ತಿದ್ದೀರಾ, ನಿಮ್ಮ ಚಾನಲ್ ಅಲ್ಲಿ ಯಾವ ರೀತಿ ಕಂಟೆಂಟ್ ಕೊಡ್ತಾ ಇದ್ದೀರಾ, ಅಥವಾ ನೀವು ಅವ್ರನ್ನ ವೆಲ್ಕಮ್ ಮಾಡ್ತಿದ್ದೀರಾ ವ್ಯೂಸ್ನ, ಅಥವಾ ನೀವೇನಾದ್ರು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀರಾ, ಇದರ ರಿಲೇಟೆಡ್ ಆಗಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ 1000 ವರ್ಡ್ಸ್ನ ಟೈಪ್ ಮಾಡ್ಬೋದು. ಇದು ನಿಮ್ಮ ಎಲ್ಲರೂ ಟೈಪ್ ಮಾಡಲ್ಲ, ಬಟ್ ಇದರಿಂದ ನಿಮ್ಮ ಚಾನಲ್ನ ನಿಮ್ಗೆ ಹೆಂಗೆ ಕಸ್ಟಮೈಸ್ ಮಾಡ್ಕೋ ಅದು ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ಅದು ಡಿಪೆಂಡ್ ಆಗಿರುತ್ತೆ. ದೆನ್ ಇಲ್ಲಿ ನಿಮ್ಮ ಚಾನಲ್ನ ಲಿಂಕ್ ಇರುತ್ತೆ, ಸೊ ಅದು ಆಟೋಮೆಟಿಕಲಿ ಜನರೇಟ್ ಆಗಿರುತ್ತೆ. ಸೊ ನೀವು ಅದನ್ನೇನು ಟಚ್ ಮಾಡಬೇಡಿ. ಬಟ್ ನಿಮಗೆ ಬೇರೆ ಬೇರೆ ಲಿಂಕ್ ಬೇಕು ಅಂತಂದ್ರೆ ನಿಮಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಎಕ್ಸ್ ಅಕೌಂಟು, ಅಥವಾ ನಿಮ್ಮ ಬಿಸ್ನೆಸ್ ಅಕೌಂಟು, ಅಥವಾ ನಿಮ್ಮ ವಾಟ್ಸಪ್ ಲಿಂಕ್, ಯಾವ ರೀತಿ ಆದ್ರೂ ಲಿಂಕ್ ಇದ್ದಾಗ ನೀವು ಇಲ್ಲಿ ಆ್ಯಡ್ ಮಾಡಿ, ನಿಮಗೆ ಬೇಕಾಗಿ ಇಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋ ಆಪ್ಷನ್ ಸಿಗುತ್ತೆ. ನಿಮ್ದು ಇಲ್ಲಿ URL ಲಿಂಕ್ ಟೈಪ್ ಮಾಡ್ತೀರಾ, ಅದಕ್ಕೆ ಏನು ರಿಕ್ವೈರ್ ಬೇಕೋ ನೀವು ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಥವಾ ವಾಟ್ ಎವರ್ ನಿಮ್ಗೆ ಏನು ಬಿಸ್ನೆಸ್ ಮೇಲ್ ಐಡಿನ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ದೆನ್ ಇಲ್ಲಿ ಮೇಲ್ ಐಡಿ ಬರುತ್ತೆ, ನೀವು ಅದನ್ನು ಸಹ ನಿಮ್ಮ ಕಾಂಟೆಂಟ್ ಇನ್ಫೋದಲ್ಲಿ ಮೇಲ್ ಐಡಿನ ಇದು ಮಾಡಿದ್ರೆ ನಿಮ್ಗೆ ಯಾವ್ದಾದ್ರು ಕಸ್ಟಮರ್ಸು ನಿಮಗೆ ಪೇಡ್ ಪ್ರಮೋಷನ್ ಅಥವಾ ಇನ್ನೇನೋ ಕಂಟೆಂಟ್ ರಿಲೇಟೆಡ್ ಏನೋ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದೆನ್ ಇಲ್ಲಿ ವಾಟರ್ ಮಾರ್ಕ್ ಇದೆ. ವಾಟರ್ ಮಾರ್ಕ್ ಕೆಲವೊಂದು ಟೈಮ್ ಏನ್ ಮಾಡ್ತೀರಿ, ನಾವು ವಿಡಿಯೋಸ್ನ ಇವಾಗ ಈ ಮಂತ್ ನಾವು ಕುಕಿಂಗ್ ಅಲ್ಲಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಬಟ್ ಆದ್ರೂ ವ್ಯೂಸ್ ಆಗಿಲ್ಲ. ಬಟ್ ನೆಕ್ಸ್ಟ್ ಮಂತ್ ಏನಂತ ಕುಕಿಂಗ್ ಬೇಡಪ್ಪ ಸಾಂಗ್ಸ್ ಹೋಗೋಣ ಅಂತ ಹೇಳ್ತೀರಾ, ಅಥವಾ ನೆಕ್ಸ್ಟ್ ಇದೇ ರೀತಿ ಪ್ರತಿಯೊಂದು ಸಲಿಗೂ ನಿಮ್ಮ ಕಂಟೆಂಟ್ನ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಲೋಗೋಗಳು ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಿಮ್ಮ ಲೋಗೋಗಳನ್ನೆಲ್ಲ ನಿಮ್ಮ ವಿಡಿಯೋದಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಫುಲ್ ವಿಡಿಯೋ ನೀವು ಎಡಿಟ್ ಮಾಡೋದಕ್ಕೆ ತುಂಬಾ ಕಷ್ಟ. ಸೊ ಹಾಗಾಗಿ ಫುಲ್ ವಿಡಿಯೋದಲ್ಲಿ ನಿಮ್ಮ ಲೋಗೋ ಹಾಕಿ ಎಡಿಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಂಟೈರ್ ವಿಡಿಯೋದಲ್ಲಿ ಆಟೋಮೆಟಿಕಲಿ ನಿಮ್ಮ ಲೋಗೋ ವಾಟರ್ ಮಾರ್ಕ್ ಆಗಿ ಇರೋದಕ್ಕೆ ಇಲ್ಲಿ ಆಪ್ಷನ್ ಇದೆ. ಸೊ ನೀವು ಇದನ್ನ ಮ್ಯಾಂಡೇಟರಿ ಹಾಕಬಹುದು, ಇಲ್ಲಾಂದ್ರೆ ನೀವು ಎಡಿಟ್ ಮಾಡ್ಬೇಕಾದ್ರೆ ಬೈ ಡಿಫಾಲ್ಟ್ ಆಗಿ ನಿಮ್ಮ ಎಡಿಟಿಂಗ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಅಲ್ಲೂ ಸಹ ನೀವು ಹಾಕ್ಬೋದು. ಇಲ್ಲ ಅಂದ್ರೆ ನೀವು ಇಲ್ಲಿ ನಿಮ್ಮ ಲೋಗೋನ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬೇ ಆಟೋಮೆಟಿಕ್ ಆಗಿ ಫುಲ್ ನಿಮ್ಮ ವಿಡಿಯೋ ಎಂಡ್ ವರ್ಗು ಈ ವಾಟರ್ ಮಾರ್ಕ್ ಅನ್ನೋ ಒಂದು ಲೋಗೋನ ಅಪ್ಲೋಡ್ ಮಾಡುತ್ತೆ. ಇದಿಷ್ಟು ಬೇಸಿಕ್ ಸೆಟಪ್ ಆಗಿತ್ತು. ನೆಕ್ಸ್ಟ್ ನಿಮ್ಮ ಹೋಮ್ ಟ್ಯಾಬ್ ಅಲ್ಲಿ ಬಂದ್ರೆ, ನಿಮ್ಮ ಹೋಮ್ ಟ್ಯಾಬ್ ಅಲ್ಲಿ ಬಂದ್ರೆ ನಿಮ್ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ವ್ಯೂವರ್ಸ್ ಏನ್ ನೋಡ್ತಾರೆ ಅಂತ ನಿಮ್ ವಿಡಿಯೋಸ್ ಆಡ್ ಮಾಡ್ಬೋದು, ಶಾರ್ಟ್ಸ್ ಆಗಿರ್ಬೋದು, ನಿಮ್ ಲೈವ್ ಅಥವಾ ಪ್ಲೇ ಲಿಸ್ಟ್ ಪೋಸ್ಟ್ ಆಗಿರ್ಬೋದು. ನಿಮಗೆ ಯಾವ ರೀತಿ ನಿಮ್ಮ ವ್ಯೂವರ್ಸ್ ಆಡಿಯನ್ಸ್ ನಿಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಿಮ್ಮ ಕಂಟೆಂಟ್ ಯಾವ್ದು ಅವ್ರಿಗೆ ಫಸ್ಟ್ ರೀಚ್ ಆಗಬೇಕು ಅನ್ನೋದನ್ನ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೊಬಹುದು. ಇಲ್ಲಿ ನೀವು ಆನ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ, ಆಡ್ ಸೆಕ್ಷನ್ ಅಂತ ಹೇಳಿ, ಅಥವಾ ನೀವು ಇಲ್ಲಿ 3 ಡಾಟ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಆ ಕಸ್ಟಮೈಸ್ ಮಾಡ್ಸಕ್ಕೆ ನಿಮ್ಗೆ ಏನೇನೆಲ್ಲ ಆಪ್ಷನ್ ಇದೆಯೋ ನೀವು ಕೊಡ್ಬೋದು. ಇದಿಷ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಹೋಮ್ ಪೇಜ್ಗೆ ಹೋಗಿದ ತಕ್ಷಣ ಯಾವ ರೀತಿ ನಿಮ್ಮ ಪ್ರೊಫೈಲ್ ಡಿಸ್ಪ್ಲೇ ಆಗಬೇಕು ಅನ್ನೋ ಮಾಹಿತಿ ಆಗಿತ್ತು. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಮತ್ತು ಇನ್ನಷ್ಟು ಕನ್ನಡ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ ಆನ್ಲೈನ್ ಸೇವಾ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Thank you for watching. See you in next interesting video. Until then, take care.